ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಪಾತ್ರ ಬದಲಾಗಿ ಇದೀಗ ಹೊಸ ಪಾತ್ರಧಾರಿ ಬಂದಿದ್ದಾರೆ. ಈ ಸೀರಿಯಲ್ನಲ್ಲಿ ಲಕ್ಷ್ಮೀ ಪಾತ್ರಧಾರಿಗೆ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟ ನೋವು ಇದ್ದೇ ಇರುತ್ತೆ. ಮಕ್ಕಳಾದವರು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದೆ ಮಕ್ಕಳು ಅನುಭವಿಸುವಂಥ ನೋವನ್ನು ತಾಯಿ ಕೂಡ ಅನುಭವಿಸುವಂಥ ಪಾತ್ರ. ಆದರೆ ಇದೀಗ ಆ ಪಾತ್ರಕ್ಕೆ ಬಂದಿರುವುದು ಕನ್ನಡ ಇಂಡಸ್ಟ್ರಿಯಲ್ಲಿಗೆ ಹೆಸರನ್ನು ಮಾಡಿದಂಥ ಹಳೆ ನಟಿ. ಆದರೆ ಹಳೆ ನಟಿಯಾಗಿರುವಂಥ ಮಾಧುರಿ ಅವರು ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾ ಮುಖಾಂತರವಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿಯಿಂದ ಅತಿ ದೊಡ್ಡ ಬ್ರೇಕ್ ಒಂದನ್ನು ತೆಗೆದುಕೊಂಡಿದ್ರು. ಆದರೆ ಅವತ್ತು ಆಕೆ ಅನುಭವಿಸಿದ್ದು ಅಕ್ಷರಶಃ ಕಷ್ಟ, ಆಕೆ ಅನುಭವಿಸಿದ್ದು ನೋವು. ಈ ಸೀರಿಯಲ್ಗಿಂತ ಅತಿ ಹೆಚ್ಚು ನೋವನ್ನು ಅನುಭವಿಸಿದ್ದು ಮಾಧುರಿ ಅವರು ಅನುಭವಿಸಿದಂಥ ನೋವು ಗೊತ್ತಾದ್ರೆ ನಿಜವಾಗ್ಲೂ ನೀವೇ ಶಾಕ್ ಆಗ್ತೀರಾ. ಇಷ್ಟು ಕಷ್ಟವನ್ನ ಜೀವನದಲ್ಲಿ ಪಟ್ಟಿದ್ದಾರೆ ಇವರು ಯಾಕಾದ್ರೂ ಪಾಪ ಇಷ್ಟು ಕಷ್ಟವನ್ನ ಅನುಭವಿಸಿದ್ರು, ಇಷ್ಟು ದಿನ ಎಲ್ಲಿ ಹೋಗಿದ್ರು, ಏನ್ ಮಾಡ್ತಿದ್ರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ನಟಿ ಮಾಧುರಿ ಅವರ ರಿಯಲ್ ಲೈಫ್ ಏನು, ಆಕೆ ಯಾಕೆ ಇಷ್ಟು ವರ್ಷ ಇಂಡಸ್ಟ್ರಿಯಿಂದ ದೂರ ಇದ್ರು, ಶ್ವೇತಾ ನಂತರ ಈ ಜಾಗಕ್ಕೆ ಬಂದಿರುವಂತಹ ಹಿರಿಯ ನಟಿ ಮಾಧುರಿ ಅವರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಶ್ವೇತಾ ಅವರ ಪಾತ್ರದಲ್ಲಿ ಇದೀಗ ನಟಿ ಮಾಧುರಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಮಾಧುರಿ ಕನ್ನಡ ಸಿನಿಮಾ ಪ್ರಿಯರಿಗೆ ಹಾಗೂ ಕಿರುತೆರೆ ಪ್ರಿಯರಿಗೆ ಚೆನ್ನಾಗಿ ಪರಿಚಯ ಇರುವಂಥ ಹುಡುಗಿ. ಈ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾನೇ ಟಾಪ್ ಹೆಸರನ್ನ ಮಾಡಿದವರು ಮಾಧುರಿ. ಕಾಶಿನಾಥ್ ನಿರ್ದೇಶಿಸಿದಂತಹ ಜಗಜಾಂತರ ಸಿನಿಮಾದ ಮುಖಾಂತರವಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತ ಮಾಧುರಿ ಬಹು ಬೇಡಿಕೆಯ ನಟಿಯಾಗಿದ್ರು. ಚೆಲುವು ಇತ್ತು, ಚೆನ್ನಾಗೇ ಇದ್ರು. ಆದರೆ ಇದಕ್ಕಿದ್ದ ಹಾಗೆ ಮಾಧುರಿ ನಟನೆಯಿಂದಲೇ ದೂರ ಉಳಿಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿದ್ದೆ ಮಾಧುರಿ. ಅಷ್ಟಕ್ಕೂ ಅಷ್ಟೊಂದು ಬೇಡಿಕೆಯಲ್ಲಿದ್ದಂಥ ನಟಿಗೆ ಅವತ್ತಂಥದ್ದು ಏನಾಗಿತ್ತು, ಯಾಕೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ರು ಅನ್ನೋದು ಇವತ್ತಿಗೂ ಅನೇಕರಿಗೆ ಪ್ರಶ್ನೆ ಆಗಿದೆ. ಹಾಗೆ ನೋಡಬೇಕು ಅಂತಂದರೆ ನಟಿ ಮಾಧುರಿ ಅವರು ಇನ್ನಿಲ್ಲದ ಕಷ್ಟವನ್ನು ಅವತ್ತು ಅನುಭವಿಸಿದ್ರು. ಕನ್ನಡ ಸಿನಿಮಾ ರಂಗದವರಿಂದಲೇ ಕೆಲವೊಂದು ನೋವನ್ನು, ಕಿರುಕುಳವನ್ನು ಅನುಭವಿಸಬೇಕಾಗಿತ್ತು. ಮಾನಸಿಕವಾಗಿ ಹಿಂಸೆ ಅನುಭವಿಸಿದಂಥ ಕಾರಣಕ್ಕಾಗಿಯೇ ನಟಿ ಮಾಧುರಿ ಅವರು ಅವತ್ತು ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿ ಯಾರ ಸಹವಾಸವೂ ಬೇಡ ನನಗೆ ಅಂತ ಹೊರಟೋಗ್ಬಿಟ್ಟಿದ್ರು. ಹೌದು, ನಟಿ ಮಾಧುರಿ ಮೂಲತಃ ಬೆಂಗಳೂರಿನವರೇ. ಆದರೆ ಬಡ ಕುಟುಂಬದಿಂದ ಬಂದಿದ್ದ ಇವರಿಗೆ ನಟನೆ ಬಗ್ಗೆ ಒಲವಿರಲಿಲ್ಲ. ಸಿನಿಮಾ, ಸೀರಿಯಲ್ ಪರಿಕಲ್ಪನೆ ಇರಲೇ ಇರಲಿಲ್ಲ. IAS ಮಾಡಬೇಕು ಅಂತ ಕನಸು ಕಾಣ್ತಿದ್ದ ಈ ನಟಿಗೆ ಸಿನಿಮಾ ರಂಗ ಎಳೆದುಕೊಂಡು ಬಂದಿತ್ತು. ಆಕಸ್ಮಿಕವಾಗಿ ಕಾಶಿನಾಥ್ ಅವರ ಜಗಜಾಂತರ ಸಿನಿಮಾ ಮುಖಾಂತರವಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು. ಇಲ್ಲಿಂದ ಮಾಧುರಿ ಅವರು ಯಶಸ್ಸನ್ನ ಹುಡುಕಿಕೊಂಡು ಹೋಗಬೇಕಾಗಿರಲಿಲ್ಲ, ಯಶಸ್ಸೇ ಮಾಧುರಿ ಅವರನ್ನು ಹುಡ್ಕೊಂಡು ಬಂತು. ಸಿನಿಮಾ, ಕಿರುತೆರೆ ಅಂತ ಬ್ಯುಸಿಯಾಗಿದ್ದ ಮಾಧುರಿ ಜರ್ನಿ ತುಂಬ ಚೆನ್ನಾಗೇ ಇತ್ತು. ಹಿಂದಿ ಸೀರಿಯಲ್ಗಳಲ್ಲೂ ಕೂಡ ಮಾಧುರಿ ನಟಿಸೋದಕ್ಕೆ ಶುರು ಮಾಡಿದ್ರು. ಎಲ್ಲಿಂದಲೇ ಅಸಲಿಗೆ ಅವರಿಗೆ ಸಂಕಷ್ಟ ಎದುರಾಗಿದ್ದು. ಇವರ ಯಶಸ್ಸನ್ನು ಸಹಿಸದೊಬ್ಬರು ಸುಳ್ಳು ಸುದ್ದಿಯನ್ನು ಹಬ್ಬಿಸೋದಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ನಟಿಯ ವಿರುದ್ಧ ಚಿತ್ರರಂಗದವರೇ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು. ಇವರ ಬೆಳವಣಿಗೆಯನ್ನು ಸಹಿಸಿದವರು ಬೇಕಂತಲೇ ಮಾಧುರಿಯನ್ನ ಬಿ ಗ್ರೇಡ್ ನಟಿ ಅಂತ ಬರೆಸ್ತಾ ಇದ್ರು. ಇದು ಅವರಿಗೆ ಸಿಕ್ಕಾಪಟ್ಟೆ ನೋವನ್ನು ಉಂಟು ಮಾಡ್ತು. ಆಗ ಇವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಕೂಡ ಈಕೆ ಅಂಥವಳು ಇಂಥವಳು, ಅವ್ರ ಜೊತೆಗೆ ಅಫೇರ್ ಇದೆ, ಇವ್ರ ಜೊತೆಗೆ ಅಫೇರ್ ಇದೆ, ಬಿ ಗ್ರೇಡ್ ನಟಿ, ಇವಳು ಮಾಡೋದೆಲ್ಲ ಕೆಟ್ಟ ಸಿನಿಮಾಗಳನ್ನು ಅಥವಾ ಅಶ್ಲೀಲ ಸಿನಿಮಾಗಳಿಗೆ ಈಕೆಯನ್ನು ಹೀರೋಯಿನ್ ಆಗಿ ಹಾಕಿಕೊಳ್ಬಹುದು, ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತಾಳೆ, ಹಾಗೆ ಹೀಗೆ ಅನ್ನುವಂಥ ಸುದ್ದಿಗಳು ದೊಡ್ಡ ದೊಡ್ಡ ಹೆಡ್ಲೈನ್ಸ್ ಮುಖಾಂತರವಾಗಿ ಈ ಪತ್ರಿಕೆಗಳಲ್ಲಿ ಬರೋದಕ್ಕೆ ಶುರು ಆಗತ್ತೆ. ಬಡ ಕುಟುಂಬದಿಂದ ಬಂದಂಥ ಮಾಧುರಿ ಅವರಿಗೆ ಎಲ್ಲವೂ ಕೂಡ ಮಾನ ಮರ್ಯಾದೆ, ಗೌರವವೇ ಆಗಿತ್ತು, ಕುಟುಂಬವೇ ಆಗಿತ್ತು. ಅಷ್ಟು ಕಷ್ಟದಿಂದ ಬಂದು ಇಲ್ಲಿ ಕುಟುಂಬದ ಮಾನ ಮರ್ಯಾದೆಯನ್ನು ಹರಾಜು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿತಾ ಇದ್ರು, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ರೂ ಇವರನ್ನು ಬೇರೆ ಥರ ನೋಡೋದಕ್ಕೆ ಬಯಸಿದ್ರು. ಕೆಲವು ಡೈರೆಕ್ಟರ್ಗಳು, ಕೆಲವು ಹೀರೋಗಳು ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಲ್ಲದೆ ಇವರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದಕ್ಕೆ ಶುರು ಮಾಡಿದ್ರು. ಇದೆಲ್ಲವೂ ಕೂಡ ನಟಿ ಮಾಧುರಿ ಅವರಿಗೆ ತುಂಬಾನೇ ಕಿರಿಕಿರಿ ಆಗೋದಕ್ಕೆ ಶುರುವಾಯಿತು. ಅದಾದ್ಮೇಲೆ ಮನೆಯಲ್ಲಿ ತೋರಿಸಿದವರನ್ನ ಮದುವೆ ಆಗೋದಕ್ಕೆ ಬಯಸಿದ್ರು. ಮದುವೆ, ತಾನು, ತನ್ನ ಗಂಡ, ತನ್ನ ಮಕ್ಕಳು ಅಂತ ಸುಖ ಸಂಸಾರವನ್ನು ನಡೆಸಬೇಕು ಅನ್ನುವಂಥ ಪ್ಲಾನನ್ನು ಮಾಡ್ಕೊಳ್ತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿ ತುಂಬ ಕೆಟ್ಟದಾಗಿತ್ತು. ಅವ್ರ ಮದುವೆ ಆದಮೇಲೂ ಕೂಡ ಅವರಿಗೆ ಕಾಟ ಕೊಡುವವರ ಸಂಖ್ಯೆ ಜಾಸ್ತಿ ಆಗಿತ್ತು. ಹಾಗಾಗಿ ತನ್ನ ವೈಯಕ್ತಿಕ ಸಂಸಾರವನ್ನು ಉಳಿಸಿಕೊಳ್ಳೋದಕ್ಕೆ ಅಂತ ತಾನು ತನ್ನ ಗಂಡನ ಜೊತೆಗೆ ಚೆನ್ನಾಗಿರಬೇಕು, ಹೆಸರನ್ನು ಹಾಳು ಮಾಡ್ಕೊಂಡ್ಲೇಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಗು ಆಗ್ತಾ ಇದ್ದ ಹಾಗೆಯೇ ಈ ಇಂಡಸ್ಟ್ರಿ ಸಹವಾಸವೇ ಬೇಡ, ಇಂಡಸ್ಟ್ರಿಯಲ್ಲಿ ಇದ್ದರೆ ಒಬ್ಬರಾದ್ಮೇಲೆ ಒಬ್ಬರು ಏನಾದರೂ ಒಂದು ಕಿತಾಪತಿ ತೆಗಿತಾನೆ ಇರ್ತಾರೆ, ಹೆಸರು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ನನ್ನನ್ನು ಬೇರೆ ರೀತಿಯ ನಟಿಯಾಗಿ ಬಿಂಬಿಸೋದಕ್ಕೆ ಮತ್ತು ಬಿ ಗ್ರೇಡ್ ನಟಿ ರೀತಿಯಲ್ಲೇ ನೋಡೋದ್ರ ಜೊತೆಗೆ ನನ್ನ
ಜೊತೆಗೆ ಅದೇ ರೀತಿಯಾಗಿ ವರ್ತಿಸೋಕ್ಕೂ ಶುರು ಮಾಡ್ತಾರೆ ಅಂತ ತಾನಾಯಿತು, ತನ್ನ ಸಂಸಾರ ಆಯಿತು, ಮಗು ಆಯಿತು ಅಂತ ಗಂಡನ ಜೊತೆಗೆ ಇರಬೇಕು ಅಂತ ನಿರ್ಧರಿಸ್ತಾರೆ. ಹಾಗಾಗಿ ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗಲೇ ಸಾಕಷ್ಟು ಸಿನಿಮಾಗಳ ಆಫರ್ ಬರ್ತಿದ್ದಂಥ ಸಂದರ್ಭದಲ್ಲಿಗೆ ಅವರು ಸಿನಿಮಾ ಇಂಡಸ್ಟ್ರಿಯ ಸಹವಾಸವೇ ಬೇಡ ಅಂತ ಸಿನಿಮಾಗೆ ಗುಡ್ ಬೈ ಹೇಳಿಬಿಡ್ತಾರೆ. ಇವತ್ತಿಗೂ ನಟಿ ಮಾಧುರಿ ಅವರು ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬಹುದಾಗಿತ್ತು. ಆದರೆ ಇದೀಗ ಬಹು ವರ್ಷಗಳ ನಂತರ ಈ ಸೀರಿಯಲಿಂದ ಆಫರ್ ಹೋಗ್ತಾ ಇದ್ದ ಹಾಗೇನೆ ತನಗೆ ಮೊದಲಿಂದಲೂ ವ್ಯಾಮೋಹ ಇದ್ದಂಥ ಕಾರಣಕ್ಕಾಗಿ ಬರ್ತೀನಿ, ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ. ಹಾಗಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಶ್ವೇತಾ ಬಿಟ್ಟ ನಂತರ ಮಾಧುರಿ ಅವರು ಬರೋದಕ್ಕೆ ಒಪ್ಕೊಳ್ತಾರೆ. ಈ ಪಾತ್ರ ಕೂಡ ತುಂಬ ಜವಾಬ್ದಾರಿಯುತ ಪಾತ್ರ ಮತ್ತು ಗೌರವಯುತವಾದಂಥ ಪಾತ್ರ. ಆಗ ಕಳ್ಕೊಂಡಂಥ ಹೆಸರನ್ನು ಈಗ ಸಂಪಾದಿಸಬೇಕು, ಜನರು ನನ್ನನ್ನು ಮರಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಕಮ್ಬ್ಯಾಕನ್ನು ಮಾಧುರಿ ಅವರು ಮಾಡ್ತಾರೆ. ಒಂದು ಹೆಣ್ಣಾಗಿ ಆಕೆ ಅನುಭವಿಸಿದಂಥ ನೋವು ಅಪಾರ. ತನ್ನ ಕೆರಿಯರನ್ನೇ ಸ್ಟಾಪ್ ಮಾಡಿ ತನ್ನ ಪರ್ಸನಲ್ ಲೈಫಿಗೆ ಆಕೆ ಟೈಮ್ ಕೊಡೋದಕ್ಕೆ ಹೊರಟಿದ್ಲು ಅಂತಂದರೆ ಅವತ್ತು ಜನ ಈಕೆಯನ್ನು ಎಷ್ಟು ಕೆಟ್ಟದಾಗಿ ಬಿಂಬಿಸಿದ್ರು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಮಾಧುರಿ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವರ ಯಾವ ಸಿನಿಮಾ ನೀವು ನೋಡಿದ್ದೀರಾ? ಲಕ್ಷ್ಮೀ ನಿವಾಸಕ್ಕೆ ಅವರು ಫಿಟ್ ಆಗಿದ್ದಾರೆ? ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು.